ಹುಂಡಿ ಹಣವನ್ನು ಅಲ್ಲಿಗೆ ಬಳಸಬೇಕು. ಎಲ್ಲಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡ್ತೀವಿ ನಾವು, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಹಣವನ್ನು ಅದೇ ದೇವಸ್ಥಾನದ ಅಭಿವೃದ್ಧಿಗೆ, ಪರಿಸರದ ಅಭಿವೃದ್ಧಿಗೆ, ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಬೇಕೇ ವಿನಃ ಬಳಸದೆ ಅದನ್ನು ಬೇರೆ ಕಡೆ ಬಳಸುವಂಥ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವತ್ತಿಗೂ ಕೂಡ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪೋಲಾಗ್ತಾ ಇದೆ, ದುಂದು ವೆಚ್ಚ ಆಗ್ತಿರ್ತಕ್ಕಂಥದ್ದು, ಬೇರೆ ಬೇರೆ ಸುಳ್ಳು ಲೆಕ್ಕಗಳ ಇವತ್ತು ಬರೀತಿರ್ತಕ್ಕಂಥದ್ದಾಗಿದೆ. ಇದನ್ನು ಆಡಿಟ್ ಆಗಬೇಕು. 1 ವರ್ಷಕ್ಕೆ ನೀವು ಎಷ್ಟು ಸಾರಿ ಅಲ್ಲಿ ಹುಂಡಿಯನ್ನು ನೀವು ಓಪನ್ ಮಾಡಿ ಹಣವನ್ನು ಎಣಿಕೆ ಮಾಡ್ತೀರಿ, ಆ ಹಣವನ್ನು ಯಾವುದಕ್ಕೆ ಬಳಸಿದ್ದೀರಿ ಅನ್ನತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ನೀವು ಪ್ರಕಟಣೆನೇ ಮಾಡ್ತಾಯಿಲ್ಲ. ಯಾರಿಗೂ ಅದ್ರ ಲೆಕ್ಕವೇ ಕೊಡ್ತಾಯಿಲ್ಲ. ನೀವು ಯಾವುದೋ ಸರ್ಕಾರದಲ್ಲಿ ನಾವೀಗ ನೋಡ್ತಿರ್ತಕ್ಕಂಥದ್ದು SC/ST ನಿಗಮದ ಹಣವನ್ನೇ ಬಳಸೋಗಿಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ, ಅದನ್ನೇ ಬೇರೆ ಕಡೆ ಬಳಸುವಂಥ ನಮ್ಮ ಇವತ್ತಿನ ರಾಜಕಾರಣಿಗಳು ಇನ್ನು ದೇವಸ್ಥಾನದ ಹಣವನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ ದೇವಸ್ಥಾನದಲ್ಲಿ ಬರ್ತಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಏನು ಹಣ ಇದೆ, ಅದು ಚಾಮುಂಡಿ ಬೆಟ್ಟದ ಸುತ್ತಮುತ್ತಲಿನ ಪರಿಸರದ ಅಭಿವೃದ್ಧಿ. ಪರಿಸರ ಅಂದರೆ ಕಾಂಕ್ರೀಟ್ ಕಾರ್ಡ್ ಮಾಡಿ ಅಂತೇಳಿ ಅಲ್ಲಿ ಇರ್ತಕ್ಕಂಥದ್ದನ್ನೇ ಒಂದು ಅರಣ್ಯ ಸಸಿಗಳನ್ನು ನೆಟ್ಟು ಅದೊಂದು ಪರಿಸರವನ್ನು ಸಮತೋಲನ ಮಾಡುವಂಥ ನಿಟ್ಟಿನಲ್ಲಿ ಮಾಡಬೇಕಾಗಿದ್ದು. ಹಾಗಾಗಿ ಈ ದುಂದು ವೆಚ್ಚ ಏನಾಗ್ತಾ ಇದೆ ಅದನ್ನು ತಡೆಗಟ್ಟುವಂಥ ಕಾರ್ಯ ಆಗಬೇಕು.